ಸಂಖ್ಯಾ ಮತ್ತು ಸಂಖ್ಯಾ ಪದ್ಧತಿ ಗಣಿತ ವಿಭಾಗದ ಹಳೆಯ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಈ ವಿಡಿಯೋದಲ್ಲಿ ನೋಡಲಾಗಿದೆ. ಪ್ರಶ್ನೆ 1, 1, 0, 3, 4 ಮತ್ತು 5 ಎಂಬ ಅಂಕಿಗಳಿಂದ ರಚಿಸಬಹುದಾದ ಅತಿ ಸಣ್ಣ ಬೆಸ ವಿಷಯ ಸಂಖ್ಯೆ ಯಾವುದು? ಈ ABCDಯಲ್ಲಿ ಯಾವುದೈತೆ ನೋಡೋಣ. ಇದರಲ್ಲಿ ಸಣ್ಣ ಸಂಖ್ಯೆ ಮಾಡೋಣ. ನೋಡ್ರಿ, ಮೊದಲು 1 ಬರ್ಕೊಳ್ಳೋಣ. 1, ಈಗ 0 ಬರ್ಕೋರಿ, 3 ಬರ್ಕೋರಿ, 4, 5. ನೋಡ್ರಿ, ಇದು ಬೆಸ ಸಂಖ್ಯೆನೂ ಆಯ್ತು, ಅತಿ ಸಣ್ಣ ಸಂಖ್ಯೆನೂ ಆಯ್ತು. ಅಂದ್ರೆ ಆನ್ಸರ್ ನಮ್ದು ಎ ಕರೆಕ್ಟ್ ಆಯ್ತು. ನೋಡ್ರಿ, ಒಂದನೇದು ಉತ್ತರ ಎ ಆನ್ಸರ್ ಕರೆಕ್ಟ್ ಆಯ್ತು. ಈ ಎರಡನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 2, 4 ಅಂಕಿಯ ಅತಿ ದೊಡ್ಡ ಮತ್ತು ಅತಿ ಸಣ್ಣ ಸಂಖ್ಯೆಗಳ ಮೊತ್ತ ಅಂದ್ರೆ ಪ್ಲಸ್. ನೋಡ್ರಿ, ಇಲ್ಲಿ 4 ಅಂಕಿಯ ದೊಡ್ಡ ಸಂಖ್ಯೆ ನೋಡ್ರಿ 9, 9, 9, 9. 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ. 4 ಅಂಕಿಯ ಅತಿ ಸಣ್ಣ ಸಂಖ್ಯೆ. 4 ಅಂಕಿಯ ಸಣ್ಣ ಸಂಖ್ಯೆ 1, 0, 0, 0. ಇವಳ ಮೊತ್ತ ನೋಡ್ರಿ, ಮೊತ್ತ ಅಂತ ಕೇಳ್ಯಾರ. ಮೊತ್ತ ಅಂದ್ರೆ ನಾವು ಕೂಡ್ಸೋನು. 9, 9, 9, 9, 1, 10. ಸೊ 10,999. ಸೊ ಇಲ್ಲಿ ಆನ್ಸರ್ ನಮಗ ನಾವಿಲ್ಲಿ ಬಿ ಆನ್ಸರ್. ಸೊ ಬಿ ನಮಗ ಇಲ್ಲಿ ನೋಡ್ರಿ ಆನ್ಸರ್ ಬಿ. ಸೊ ಬಿ ಕರೆಕ್ಟ್ ಆನ್ಸರ್ ಐತೆ ನೋಡ್ರಿ, ಬಿ. ಸೊ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಪ್ರಶ್ನೆ 3ರಲ್ಲಿ 4, 0 ಮತ್ತು 9 ಎಂಬ ಅಂಕಿಗಳಿಂದ ರಚಿಸಬಹುದಾದ ಅತಿ ಚಿಕ್ಕ 5 ಅಂಕಿಯ ಸಂಖ್ಯೆ ಯಾವುದು? 4, 0, 9 ಬಳಕೆ ಮಾಡಿ ನಾವು ಇಲ್ಲಿ ಅತಿ ಚಿಕ್ಕ ಸಂಖ್ಯೆಯನ್ನು ರಚಿಸಬೇಕು. ನೋಡಿ, ಮೊದಲು 4 ಬರಿತೀನಿ, 4 ಬರಿತೀನಿ. ಆಮೇಲೆ ಉಳಿಕಿದ ನಾವು 0 ಉಪಯೋಗಿಸ್ ನೋಡ್ರಿ. 1, 2, 3, 1, 2, 3, 4 ಸ್ಥಾನ ನೋಡ್ರಿ. ಕೊನೆಗೆ 9 ಬರೆದು ಬಿಡ್ರಿ, ಅಂದ್ರೆ ಅತಿ ಚಿಕ್ಕ ಸಂಖ್ಯೆ ಆಗ್ಬಿಡ್ತೈತಿ. ಸೊ ಕೊನೆಗೆ 9 ಬರೆದ ನೋಡ್ರಿ, ಯಾವ್ದು ನೋಡ್ರಿ ನಮ್ಮ ಆನ್ಸರ್ ಪಿ ಕರೆಕ್ಟ್ ಆಗ್ಬಿಡ್ತೈತಿ. ಸೊ ಆನ್ಸರ್ ಬಿ ಕರೆಕ್ಟ್ ಆಯ್ತು. ಪ್ರಶ್ನೆ 4ರಲ್ಲಿ ಇಲ್ಲಿ ನೋಡ್ರಿ 30,746 ಅಂದ್ರೆ 30,746ರಲ್ಲಿ ಎಂಬಲ್ಲಿ ಯಾವ ಅಂಕಿಯು ಅಧಿಕ ಸ್ಥಾನ ಮೌಲ್ಯ ಹೊಂದಿದೆ ಅಂತ ನೋಡ್ರಿ. ಈಗ ನಾವು ಮೊದಲು ಈಗ 3 ನೋಡ್ತೀನಿ. 3 ನೋಡ್ರಿ, 1, 2, 3, 4. 1, 2, 3, 4, 4 ಸ್ಥಾನ. 0 ಇಲ್ಲ. 7 ನೋಡ್ರಿ, 7 ಆದ್ಮೇಲೆ ಮತ್ತ 2 ಸ್ಥಾನ. 4 ಆದ್ಮೇಲೆ 2 ಸ್ಥಾನ. 6 1. ಅಂದ್ರೆ ಎಲ್ಲಕ್ಕಿಂತ ಜಾಸ್ತಿ ನೋಡ್ರಿ 3 ಸ್ಥಾನ ನೋಡ್ರಿ ಹೆಚ್ಚು ಬೆಲೆ ಐತಿ. ಅಂದ್ರೆ ಆನ್ಸರ್ ಮೌಲ್ಯ 3 ಸ್ಥಾನದ ಬೆಲೆ ನೋಡ್ರಿ 30,000 ಐತೆ. ಅಂದ್ರೆ ಆನ್ಸರ್ ಎ ಕರೆಕ್ಟ್ ಆಯ್ತು. ಪ್ರಶ್ನೆ 5ರಲ್ಲಿ 7, 0, 1, 2 ಮತ್ತು 3 ಎಂಬ ಅಂಕಿಗಳಿಂದ ರಚಿಸಬಹುದ ಅತಿ ಚಿಕ್ಕ 5 ಅಂಕಿಯ ಸಂಖ್ಯೆ ಸಮ ಸಂಖ್ಯೆ ಆಗ್ಬೇಕು ಅಂತ ಬಿಡಿಸ್ಬೇಕಾದ್ರೆ ನೋಡ್ರಿ, ಮೊದಲು ನಾವೀಗ 1 ತಗೊಳ್ಳೋಣ, ಆಮೇಲೆ 0 ತಗೊಳ್ಳೋಣ, 0 ತಗೊಂಡು 3 ತಗೊಳ್ಳೋಣ, 7 ತಗೊಳ್ಳೋಣ, 2 ಅಂದ್ರೆ ಸಮ ಸಂಖ್ಯೆ ಆಗ್ಬೇಕು ನೋಡ್ರಿ. 5 ಸಂಖ್ಯೆ 1, 2, 3, 4, 5 ಸಮ ಸಂಖ್ಯೆ ಐತಿ ನೋಡ್ರಿ. ಇದ್ರಲ್ಲಿ ಯಾವ್ದೈತಿ ನೋಡ್ರಿ. ಸೊ 1ನೇದು ನಮಗ ಕರೆಕ್ಟ್ ಅನ್ಸತೈತಿ. ಸೊ 1ನೇದು ಇದು ಸಮ ಸಂಖ್ಯೆನೇ ಆಯ್ತು. ಈ ಸಂಖ್ಯೆ ಬಳಕೆ ಮಾಡಿ ನಾವು 5 ಅಂಕಿ ರಚನೆ ಮಾಡಿದೆವು. 1ನೇದು ಕರೆಕ್ಟ್ ಆಯ್ತು. ಪ್ರಶ್ನೆ 6, ಈ ಕೆಳಗಿನಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು? ನೋಡ್ರಿ, 91, 93, 95, 97. ನೋಡ್ರಿ, ಎಲ್ಲವೂ ತಮ್ಮ ಎಲ್ಲ ಮಗ್ಯಾಗ ಹೋಗ್ತಾವೆ. ಎಲ್ಲ ಹೋಗ್ತಾ ಅದೇ 97 ಏನೈತಿ ಯಾವ ಮಗ್ಯಾಗ ಹೋಗುದಿಲ್ಲ. ಸೊ 97 ಏನೈತಿ ಇದು ಅವಿಭಾಜ್ಯ ಸಂಖ್ಯೆ ಆಗ್ತೈತಿ. ಸೊ ಆನ್ಸರ್ ಡಿ ಕರೆಕ್ಟ್ ಆಗ್ತದೆ. ಇದು 97 ಅವಿಭಾಜ್ಯ ಸಂಖ್ಯೆ. ಡಿ ಕರೆಕ್ಟ್ ಐತಿ. ಪ್ರಶ್ನೆ 7, ಅತಿ ದೊಡ್ಡ 5 ಅಂಕಿಯ ಮತ್ತು ಅತಿ ದೊಡ್ಡ 4 ಅಂಕಿಯ ನಡುವೆ ಇರುವ ವ್ಯತ್ಯಾಸ ಎಷ್ಟು? ನೋಡ್ರಿ, ಅತಿ ದೊಡ್ಡ 5 ಸಂಖ್ಯೆ ನೋಡ್ರಿ. ಈಗ 5 ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ನೋಡ್ರಿ 9, 9, 9, 9, 9. 1, 2, 3, 4, 5 ಅದು ಅತಿ ದೊಡ್ಡ 5 ಅಂಕಿಯ ಸಂಖ್ಯೆ. ಮತ್ತು ಅತಿ ದೊಡ್ಡ 4 ಸಂಖ್ಯೆಗಳು 4 ಸಂಖ್ಯೆ ನೋಡ್ರಿ 1, 2, 3, 4. ಅಂದ್ರೆ ಇವು 9, 9 ದೊಡ್ಡ 4 ಸಂಖ್ಯೆ.
ವ್ಯತ್ಯಾಸ ಮೈನಸ್ ಮಾಡ್ಬೇಕು ನೋಡ್ರಿ, ಮೈನಸ್ ಮಾಡಬೇಕು. 0 0 0 0 9 ಅಂದ್ರೆ 90,000 ಬತ್ತು. ಸೊ ಆನ್ಸರ್ ನಮ್ದು ಯಾವ್ದೈತಿ? ಒಳ್ಳೆಯದು ಎ ಆಗ್ಬಿಡ್ತೈತಿ. ಸೊ ಆನ್ಸರ್ ನಮ್ದು ಎ ಕರೆಕ್ಟ್ ಐತಿ. ಆನ್ಸರ್ ಈಸ್ ಎ ಕರೆಕ್ಟ್. ಮಾರ್ಕ್ಶೀಟ್ ಒಳಗ ನೀವು ಹಾಕ್ಬೇಕು. ಪ್ರಶ್ನೆ 8ರಲ್ಲಿ ಈ ಕೆಳಗಿನಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು? ನೋಡ್ರಿ, ಎ 119 ಇದು ನಮಗೆ ಹೋಗ್ತೈತಿ, 121 ಇದನ್ನು ಹೋಗ್ತೈತಿ, 123 ಇದನ್ನು ಮಗ್ಯ ಹೋಗ್ತೈತಿ, 131 ಇದು ಯಾವ ಮಗ್ಯ ಹೋಗುದಿಲ್ಲ. ಇದು ಆನ್ಸರ್ ಡಿ ಏನಾದೈತಿ? 131 ಅವಿಭಾಜ್ಯ ಸಂಖ್ಯೆ ಆಗಿದೆ. ತನ್ನ ತಾಂದ ಅಷ್ಟೇ ಹೋಗ್ತೈತಿ. ಅವಿಭಾಜ್ಯ ಸಂಖ್ಯೆ ಆಗಿದೆ ಅಂದ್ರೆ ಆನ್ಸರ್ ಡಿ ಕರೆಕ್ಟ್ ಆಗ್ತದೆ. ಪ್ರಶ್ನೆ 9ರಲ್ಲಿ 8 0 3 1 ಮತ್ತು 6 ಅಂಕಿಗಳನ್ನು ಉಪಯೋಗಿಸಿ ಬರೆಯುವ ಅತಿ ಚಿಕ್ಕ 5 ಅಂಕಿಯ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳ್ಯಾರ. ಈ ಸಂಖ್ಯೆ ಬಳಕೆ ಮಾಡಿ ಚಿಕ್ಕ ಸಂಖ್ಯೆ ನಾವು ಬರಿಬೇಕು. ಒಂದನೇದು ನಾವು 1 ಬರ್ಕೊಳ್ಳೋಣ. 0 3 6 8 ನೋಡ್ರಿ, ಇದು ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆ ಆಯ್ತು. ಸೊ ಇದ್ರಲ್ಲಿ ನಾವು ಎಲ್ಲೈತಿ ನೋಡ್ರಿ, ಸಿ ಒಳಗ ಆನ್ಸರ್ ಐತಿ. ಸಿ ಆನ್ಸರ್ ಕರೆಕ್ಟ್ ಐತಿ. ಸೊ 9ನೇದು ಸಿ ಆನ್ಸರ್ ಕರೆಕ್ಟ್ ಐತಿ ನೋಡ್ರಿ. ಪ್ರಶ್ನೆ 10ರಲ್ಲಿ ಅತಿ ಸಣ್ಣ 5 ಅಂಕಿಯ ಸಂಖ್ಯೆ ಮತ್ತು ಅತಿ ದೊಡ್ಡ 4 ಅಂಕಿಯ ಸಂಖ್ಯೆಗಳನ್ನು ನಡುವಿನ ವ್ಯತ್ಯಾಸ. ಈಗ 10ನೇದರಲ್ಲಿ 5 ಅಂಕಿಯ ಸಣ್ಣ ಸಂಖ್ಯೆ ಅಂದ್ರೆ 1 0 0 0 0 ನೋಡ್ರಿ, 1 2 3 4 5 ಸ್ಥಾನ ಆಯ್ತು. 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ 4 ಅಂಕಿ 9 9 9 9 ವ್ಯತ್ಯಾಸ 10 9 ಆದರೆ 1 0 0 1 0 1 0 0 ಅಂದ್ರೆ ಆನ್ಸರ್ 1. ಸೊ 1 ಇದ್ದಿದ್ದು ಯಾವ್ದು ನೋಡ್ರಿ, ನಮಗ ಬಿ ಒಳಗ 1ನೇದೈತಿ. ಪ್ರಶ್ನೆ 11ರಲ್ಲಿ ಈ ಕೆಳಗಿನಲ್ಲಿ 11ನೇದು ಈ ಕೆಳಗಿನಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು? 10,239, 10,293, 10,392, 10,923 ನೋಡಿ, ಇದು ದೊಡ್ಡ ಸಂಖ್ಯೆ ಐತಿ. ಸೊ ಇದು ದೊಡ್ಡ ಸಂಖ್ಯೆ ಐತಿ. ಸೊ ನಮ್ಮ ಆನ್ಸರ್ ಇಲ್ಲಿ ದೊಡ್ಡ ಸಂಖ್ಯೆ ಇಲ್ಲಿ ಕಾಣತೈತಿ ನೋಡ್ರಿ. ಸೊ 10,923. ಪ್ರಶ್ನೆ 12ರಲ್ಲಿ 3 ಅಂಕಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? 3 ಅಂಕಿ ಅವಿಭಾಜ್ಯ ಸಂಖ್ಯೆ ನೋಡ್ರಿ, ಇಲ್ಲಿ ಇದ್ರೊಳಗ ಅತಿ ಚಿಕ್ಕ ಸಂಖ್ಯೆ ನೋಡ್ರಿ 101 ಬರ್ತೈತಿ. ಸೊ ಆನ್ಸರ್ ಈಸ್ 101 ಚಿಕ್ಕ ಸಂಖ್ಯೆ. ಸೊ ಇದ್ರ ಮ್ಯಾಲ ಹೋದ್ರೆ ಮತ್ತೆ ದೊಡ್ಡ ಸಂಖ್ಯೆ ಆಗ್ತೈತಿ. ಸೊ 101 ಇದು ಚಿಕ್ಕ ಅವಿಭಾಜ್ಯ ಸಂಖ್ಯೆ. 13ನೇದು 3 5 7 9 ಸೊನ್ನೆಗಳಿಂದ ರೂಪುಗೊಂಡ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ 5 ಅಂಕಿಯ ಸಂಖ್ಯೆ ನಡುವಿನ ವ್ಯತ್ಯಾಸ. ನೋಡ್ರಿ, ದೊಡ್ಡದು ಮಾಡ್ಬೇಕು, ಸಣ್ಣದು ಮಾಡ್ಬೇಕು. ದೊಡ್ಡದು ಮಾಡ್ಬೇಕ ನೋಡಿ, ಮೊದಲ 9 7 5 3 0. ಮತ್ತು ಇದೇ ನಾವು ಚಿಕ್ಕ ಸಂಖ್ಯೆ ಮಾಡಬೇಕಾದ್ರೆ ಅತಿ ಚಿಕ್ಕ ಸಂಖ್ಯೆ ಮಾಡಬೇಕಾದ್ರೆ 3 ಮೊದಲ 3 0 5 7 9. ಸೊ ಇದ್ರ ವ್ಯತ್ಯಾಸ ಅಂದ್ರೆ ಮೈನಸ್ ಮಾಡ್ಬೇಕು ನೋಡ್ರಿ. ಸೊ ಇಲ್ಲಿ 1 ಉಳಿತು, ಕೈಲ 1 8 ಆಯ್ತು. 8 ಒಳಗ 13 ಒಳಗೆ 8 ಹೋದ್ರೆ 5 ಉಳಿತು, ಕೈಲ 1. ಸೊ 15 ಒಳಗ 6 ಹೋದ್ರೆ 9 ಉಳಿತೈತಿ, ಕೈಲ 1. 7 ಒಳಗ 1 ಹೋದ್ರೆ 6 ಉಳಿತೈತಿ. 9 ಒಳಗ 3 ಹೋದ್ರೆ 6 ಉಳಿತೈತಿ ನೋಡ್ರಿ. ಸೊ 6 6 9 5 1 6 6 ನೋಡ್ರಿ, ಆನ್ಸರ್ ಡಿ ಒಳಗ ಐತಿ ನೋಡ್ರಿ. ಸೊ 6 6 9 5 1. ಪ್ರಶ್ನೆ 14ರಲ್ಲಿ 1 ರಿಂದ 20ರ
ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ? ಒಂದರಿಂದ ನೋಡ್ರಿ, ಒಂದರಿಂದ ಎಷ್ಟು ಅವಿಭಾಜ್ಯ ಸಂಖ್ಯೆ ನೋಡು ಬರ್ದೇ ಬಿಡೋಣ ಅಷ್ಟು. ಸೊ ಆನ್ಸರ್ ಒಂದರಿಂದ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಆನ್ಸರ್ ನೋಡ್ರಿ 2, ಅವಿಭಾಜ್ಯ ಸಂಖ್ಯೆ 2, 3, 5, 7, 11, 13, 17, 19 ನೋಡ್ರಿ. ಎಷ್ಟಾದ ನೋಡ್ರಿ? 1, 2, 3, 4, 5, 6, 7, 8 ಒಟ್ಟು ಸಂಖ್ಯೆಗಳು 8 ಆದವು. ಸೊ ಆನ್ಸರ್ ನಮಗ ಒಂದನೇದು ಕರೆಕ್ಟ್ ಆಯ್ತು. 16,813 ಈ ರೀತಿ ಬರೆಯಬಹುದು. ನೋಡಲಿ, ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ. 16 ಲಕ್ಷ ಅಂದ್ರೆ ಇಲ್ಲಿ ನೋಡ್ರಿ, ಸಿ ಒಳಗೆ ಐತಿ ನೋಡ್ರಿ. 16,800,813 ಅಂದ್ರೆ ಆನ್ಸರ್ ನಮಗ ಸಿ ಕರೆಕ್ಟ್ ಐತಿ. 38,000 ಆನ್ಸರ್ ಇದು ಡಿ ಅಂತ ಹೇಳ್ಬಿಡು ನಾವು. ಡಿ ಆನ್ಸರ್. 17 ಯಾವ ಅಂಕಿಯನ್ನು ಪುನರಾವರ್ತಿಸಲಾಗದೆ 2 ಅಂದ್ರೆ 2, 9, 7, 1, 0 ಎಂಬ ಅಂಕಿಗಳನ್ನು ಉಪಯೋಗಿಸಿ ಸಿಗುವ ಅತಿ ದೊಡ್ಡ ಬೆಸ ಸಂಖ್ಯೆ ಯಾವುದು? ನೋಡ್ರಿ, ದೊಡ್ಡ ಸಂಖ್ಯೆ 9, 7, 2, 0, 1 ನೋಡ್ರಿ. ಇದು ಅತಿ ದೊಡ್ಡ ಬೆಸ ಸಂಖ್ಯೆ. ಆನ್ಸರ್ ಡಿ ನೋಡ್ರಿ. ಆನ್ಸರ್ ಡಿ ಕರೆಕ್ಟ್ ಆಯ್ತು. ಪ್ರಶ್ನೆ 18 1, 2, 3, 5 ಮತ್ತು 0 ಎಂಬ ಅಂಕಿಗಳಿಂದ ರಚಿಸಬಹುದಾದ ಅತಿ ಚಿಕ್ಕ 5 ಅಂಕಿಯ ಬೆಸ ಸಂಖ್ಯೆ ಯಾವುದು? ಅಂಕಿಗಳನ್ನು ಒಂದು ಸಲ ಮಾತ್ರ ಬಳಸಿ ನೋಡ್ರಿ. ಸೊ ಒಂದು ಸಲ ಬಳಸ್ಬೇಕಾದ್ರೆ ನೋಡ್ರಿ, 1, 0, 2, 3, 5. ಆನ್ಸರ್ ನಮಗ 1, 0, 2, 3 ನೋಡಿ, ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆ ಆಗೈತಿ. ಬಿ ಕರೆಕ್ಟ್ ಆನ್ಸರ್ ಐತಿ ನೋಡ್ರಿ. 18 ಬಿ. ಪ್ರಶ್ನೆ 19 2 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ. ದೊಡ್ಡ ಅವಿಭಾಜ್ಯ ಸಂಖ್ಯೆ ನೋಡ್ರಿ, ದೊಡ್ಡ ಅಂದ್ರೆ ಇದು 98 ಆಗುದಿಲ್ಲ. ವಿಭಾಜ್ಯ ಆಗ್ಬೇಕಾದ್ರೆ ನಮ್ಗೆ 97 ಹಿಡಿಬೇಕಾಗ್ತೈತಿ. 97 ಸಿ ಆನ್ಸರ್ ಐತಿ. ಸೊ ಸಿ ಆನ್ಸರ್ ಕರೆಕ್ಟ್ ಆಗ್ತೈತಿ. ಪ್ರಶ್ನೆ 10ರಲ್ಲಿ ಪ್ರಶ್ನೆ 20 ಮೊದಲು 10 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. 10 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದ್ರೆ ನೋಡ್ರಿ, 10 ಬೆಸ ಇದು ಸೂತ್ರ ನೋಡ್ರಿ, n² ಐತಿ. n² ಅಂದ್ರೆ ಇಲ್ಲಿ 10² ಅಂದ್ರೆ 100 ಆಯ್ತು. ಈ ಸೂತ್ರವನ್ನು ಬಳಸಿ ಮಾಡಬೇಕು. ಅವಾಗ ನಮ್ಮ ಆನ್ಸರ್ 100 ಬರ್ತೈತಿ. 100 ಬಂದಿದೆ ಯಾವ್ದೈತಿ ನೋಡ್ರಿ, ಡಿ ಐತಿ. ಡಿ ರೈಟ್ ಹಾಕೋಣ. ಹೋಮ್ವರ್ಕ್ ಶೀಟ್ ನಲ್ಲಿ ಹಾಕ್ರಿ. ಈ ಸೂತ್ರವನ್ನು ಬಳಸ್ರಿ. ಈ ಕೆಳಗಿನ ಸಂಖ್ಯೆಗಳಿಂದ ಬರುವ ಅವಿಭಾಜ್ಯ ಸಂಖ್ಯೆಗಳು ಮೊತ್ತ ಯಾವುದು? ಯಾವಾಗ ನೋಡ್ರಿ ಅವಿಭಾಜ್ಯ ಆಯ್ಕೆ ಮಾಡ್ಕೊರಿ. 17, ಒಂದು 13, ಒಂದು 41, ಒಂದು 2 ಕೊಟ್ಟಾರ ನೋಡ್ರಿ, 2 ಐತಿ. ಇನ್ನೊಂದು 31, 1, 2, 3, 4, 5 ಅದು. ಸೊ ಇದರದ್ದು ಏನ್ ಹೇಳ್ಯಾರ? ಮೊತ್ತ ಅಂದ್ರೆ ನೋಡಿ ಅಷ್ಟು ಕೂಡಿಸ್ಬೇಕು. ಕೂಡಿಸಿದ್ರೆ ನೋಡ್ರಿ, ಎಲ್ಲ ಕೂಡಿಸಿದ್ರೆ 104 ಅನ್ಸರ ಬರ್ತೈತಿ. ಸೊ 104 ನೋಡಿ, ಎ ಒಳಗೆ ಒಂದ್ಸರ ಐತಿ 104 ನಮ್ದು ನೋಡ್ರಿ. ಇದು ಬಿಡಿಸ್ಥಾನ ಇಲ್ಲಿ 7 ಐತಿ, 7 ಬರ್ಕೋರಿ. ಇಲ್ಲಿ ಬಿಡಿಸ್ಥಾನ 2 ಐತಿ, 2 ಬರ್ಕೋರಿ. ಇಲ್ಲಿ ಬಿಡಿಸ್ಥಾನ 7 ಐತಿ, 7 ಬರ್ಕೋರಿ. ಇಲ್ಲಿ ಬಿಡಿಸ್ಥಾನ 3 ಐತಿ, 3 ಬರ್ಕೋರಿ. ಅಷ್ಟು ಗುಣಾಕಾರ ಮಾಡ್ರಿ. ಅಷ್ಟು ಗುಣಾಕಾರ ಮಾಡಿದ್ರೆ ನಮಗ 294 ಬರ್ತೈತಿ. 294 ಬರ್ತೈತಿ. ಸೊ ಇಲ್ಲಿ ಬಿಡಿಸ್ಥಾನ ಯಾವ್ದಾಯ್ತು ನೋಡ್ರಿ, 4 ಆಯ್ತು. ಆನ್ಸರ್ ನಮಗ ಸಿ 4 ಆನ್ಸರ್ ಬರ್ತೈತಿ. 23 ಅಂಕಿಗಳ ಪುನರಾವರ್ತನೆಯನ್ನು ಮಾಡದೆ 9, 8 ಮತ್ತು 0 ಎಂಬ ಅಂಕಿಗಳನ್ನು ಉಪಯೋಗಿಸಿ ಮಾಡಬಹುದಾದ ಎಲ್ಲಾ ಸಂಭವನೀಯ ಸಂಖ್ಯೆಗಳ ಸಂಖ್ಯೆ ಎಷ್ಟು? ಅಂದ್ರೆ ನೋಡ್ರಿ, ಮೊದಲು 9 ತಗೋರಿ, ಆಮೇಲೆ 8 ತಗೋರಿ,
ಆಮೇಲೆ 9 8 98 ಆಯ್ತು. ಆಮೇಲೆ ಇದು 89 ಇದೆ ಉಲ್ಟಾ ಆಯ್ತು. 90 908 ತಗೋರಿ. 980 ತಗೋರಿ. ಆಮೇಲೆ 890 ತಗೋರಿ. 809 ತಗೋರಿ. 1 2 3 4 5 6 7 8 9 1 2 3 4 5 6 7 8 9 ಇನ್ನೊಂದು ಸಂಖ್ಯೆ ಹೋಗ್ಬಿಟ್ಟೆ ನೋಡ್ರಿ. 98 ಇನ್ನೊಂದು 81. ಸೊ 8 9 ಅಂತ ಶಕ್ತಿ ಎಷ್ಟು ಅದ ನೋಡ್ರಿ ಟೋಟಲ್ ಇಲ್ಲಿ 10 ಅದ ನೋಡ್ರಿ ಇದ್ರಾಗ. ಸೊ ಡಿ ಆನ್ಸರ್ ಆಯ್ತು ನಮಗೆ ಇದ್ರಾಗ 10. 24 ಪ್ರಶ್ನೆ. 1 ರಿಂದ 20ರವರೆಗಿನ ಸಂಖ್ಯೆಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಶೇಕಡ ಎಷ್ಟಿವೆ? ಸೊ ನೋಡ್ರಿ ಮೊದಲಿಲ್ಲಿ ಅವಿಭಾಜ್ಯ ಸಂಖ್ಯೆಗಳು 2 3 5 7 11 13 17 19 1 2 3 4 5 6 7 8 ಒಟ್ಟು ಎಷ್ಟು ಸಂಖ್ಯೆ ಆದ್ರು 8 ಅದು 8 ನೋಡ್ರಿ ಇಲ್ಲಿ 8 ಸಂಖ್ಯೆಯಲ್ಲಿ 8 ಬಾಯ್ ಒಟ್ಟು ಸಂಖ್ಯೆ 20 ಹೇಳ್ಯಾರಲ್ಲಿ ತೋರಿ ಇದಕ್ಕ 100%. ಈ ಪೂಜೆ ಹೋಯ್ತು, ಈ ಪೂಜೆ ಹೋಯ್ತು. 2 1 2 4 ಇಲ್ಲಿ 0 ಉಳಿದೈತಿ ನೋಡ್ರಿ 20. ಸೊ 4 ಗುಂಡ್ಲೆ 10 ಉಳಿದೈತಿ ಇಲ್ಲಿ 40 ಅಂದ್ರೆ ಶೇಕಡ 40 ಅಂದ್ರೆ ಇಲ್ಲಿ ಆನ್ಸರ್ ನಮಗ ಡಿ ಬಂದೈತಿ. ಪ್ರಶ್ನೆ 25 70 ಮತ್ತು 80ರ ಮಧ್ಯದ ಎಲ್ಲ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ನೋಡ್ರಿ. 70 ರಿಂದ 80 ಬರುವ ಅವಿಭಾಜ್ಯ ಸಂಖ್ಯೆ ಯಾವ ಬರ್ತಾವ ನೋಡ್ರಿ. 25 ರಿಂದ 71 73 ಪ್ಲಸ್ 79 ಇವು 3 ಸಂಖ್ಯೆ ಅಷ್ಟು ಕೂಡಿಸ್ರಿ 223 ಆನ್ಸರ್ ಬರ್ತೈತಿ. ಸೊ ಆನ್ಸರ್ ನಮಗ ಬಿ ಕರೆಕ್ಟ್ ಐತಿ. ಸೊ ಬಿ ನಾವು ಓಮಾ ಶೀಟ್ ನಲ್ಲಿ ಸಂಪೂರ್ಣವಾಗಿ ರೆಕಾರ್ಡ್ ಮಾಡೋಣ. ಪ್ರಶ್ನೆ 26 0 4 6 8ಗಳಲ್ಲಿ ಎಲ್ಲವನ್ನು ಅಂಕಿಗಳನ್ನು ಪುನರಾವರ್ತನೆ ಆಗಬಹುದು ಉಪಯೋಗಿಸಿ ಮಾಡಿದ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ 6 ಅಂಕಿಯ ಸಂಖ್ಯೆಗಳನ್ನು ವ್ಯತ್ಯಾಸ ಇದಾಗಿದೆ. ಅದನ್ನ ನಾವಿಲ್ಲಿ ಮೊದಲು ವ್ಯತ್ಯಾಸ ಮಾಡ್ಕೋಬೇಕು. ಎಲ್ಲ ದೊಡ್ಡ ಸಂಖ್ಯೆ ಮಾಡ್ಕೊಳ್ಳೋಣ. ಅದರಲ್ಲಿ 8 8 8 6 4 0 ಇಲ್ಲಿ ಇದೇ 4 0 0 ಚಿಕ್ಕ ಸಂಖ್ಯೆ ಮಾಡೋಣ 0 6 8 ವ್ಯತ್ಯಾಸ ಅಂತ ಹೇಳಿ ನೋಡ್ರಿ. ಸೊ ಇದ್ರ ವ್ಯತ್ಯಾಸ 2 ಉಳಿತು 2 7 5 8 8 4. ಸೊ ಆನ್ಸರ್ ನಮಗಿಲ್ಲಿ 4 8 8 5 7 2 ಅಂದ್ರೆ ಈ ಆನ್ಸರ್ ನಮಗ ಕರೆಕ್ಟ್ ಐತಿ. ಆನ್ಸರ್ ಎ ಒಳಗ ಕರೆಕ್ಟ್ ಆನ್ಸರ್ ಐತಿ. ಪ್ರಶ್ನೆ 27 ಈ ಕೆಳಗಿನಲ್ಲಿ ಯಾವುದು 33 ಮತ್ತು 97ಕ್ಕೆ ನಿಜವಾಗಿದೆ? 2 ಅವಿಭಾಜ್ಯ ಸಂಖ್ಯೆಗಳು, 2 ಸಹ ಅವಿಭಾಜ್ಯ ಸಂಖ್ಯೆಗಳು, 2 11ರ ಅಪವರ್ತ್ಯಗಳು, 2 ಸಮ ಸಂಖ್ಯೆಗಳು ಕೇಳ್ಯಾರ ಅವ್ರ. ಸೊ 27ನೇದು ಸೊ 2ನೇದು ಸಹ ಅವಿಭಾಜ್ಯ ಸಂಖ್ಯೆಗಳು ನೋಡ್ರಿ. ಇದು ಬಿ ಆನ್ಸರ್ ಆಗ್ತೈತಿ. ಸೊ ಇಲ್ಲಿ 2 ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಆನ್ಸರ್ ಆಗ್ತೈತಿ. ಪ್ರಶ್ನೆ 28ರಲ್ಲಿ ಅತಿ ದೊಡ್ಡ 5 ಅಂಕಿ ಸಂಖ್ಯೆ ಮತ್ತು ಅತಿ ದೊಡ್ಡ 4 ಸಂಖ್ಯೆ ಮೊತ್ತ ಪ್ಲಸ್ ಮಾಡ್ಬೇಕು ನೋಡ್ರಿ. 5 ಅಂಕಿ ಸಂಖ್ಯೆ ನೋಡ್ರಿ 9 9 9 9 9 1 2 3 4 5 ಆಯ್ತು. ಇನ್ನೊಂದು 4 ಅಂಕಿ ಸಂಖ್ಯೆ ದೊಡ್ಡ ಸಂಖ್ಯೆ 9 9 9 9 ಇವುಗಳ ಏನ್ ಮಾಡ್ಯಾರ ನೋಡ್ರಿ ಮೊತ್ತ ಅಂದ್ರೆ ಪ್ಲಸ್ ಮಾಡ್ಬೇಕು. ಪ್ಲಸ್ ಮಾಡೋದು ನೋಡ್ರಿ 9 9 18 ಕೈಲ 1
ಇಲ್ಲಿ 18 19, ಇಲ್ಲಿ 18 19 ಕೈಲ 1, ಇಲ್ಲಿ 9 9 9 ಅಂದ್ರೆ ನೋಡ್ರಿ ಮುಂದಿಂದು 30 ಅಂದ್ರೆ 1 ಆಯ್ತು, ಇದು 10 ಆಯ್ತು. ಸೊ ಆನ್ಸರ್ ನಮಗೂ 1 0 9 9 8 ಅಂದ್ರೆ ಇಲ್ಲಿ ಆನ್ಸರ್ ನಮಗ ಬಿ ಆನ್ಸರ್ ಬರ್ತದೆ ನೋಡ್ರಿ, ಕರೆಕ್ಟ್. ಪ್ರಶ್ನೆ 29. 10ರ ಸ್ಥಾನದಲ್ಲಿ 9 ಬಳಸಿ ಇತರ ಬೇರೆ ಬೇರೆ ಅಂಕಿಗಳಿಂದ ರಚಿಸಬಹುದಾದ ಅತಿ ಚಿಕ್ಕ 4 ಅಂಕಿಯ ಸಂಖ್ಯೆ ಯಾವುದು? ಅಂದ್ರೆ 10ರ ನಂತರ ಅಂದ್ರೆ ಅತಿ ಚಿಕ್ಕ 4 ಅಂಕಿಯನ್ನು ಬಳಸಬಹುದಾದ್ರೆ ಇಲ್ಲಿ ಓಕೆ. ಸೊ 1 0 9 2 ಈ ಅಂಕಿ ಚಿಕ್ಕ 4 ಸಂಖ್ಯೆ ಬಳಸಿ ನಾವು ಮಾಡಬಹುದು. ಸೊ ಆನ್ಸರ್ ನಮ್ದು ಎ ಕರೆಕ್ಟ್ ಆಯ್ತು ನೋಡ್ರಿ. ಕೊನೆಯ ಪ್ರಶ್ನೆ 30ನೇದು. 9 5 0 2 ಮತ್ತು 4 ಎಂಬ ಅಂಕಿಗಳನ್ನು ಬಳಸಿ ರಚಿಸಬಹುದಾದ ಅತಿ ಚಿಕ್ಕ 5 ಸಂಖ್ಯೆ ಸಮ ಸಂಖ್ಯೆ ಯಾವುದು? 5 ಸಮ ಸಂಖ್ಯೆ ಯಾವುದು ಅಂದ್ರೆ ಚಿಕ್ಕ ಸಮ ಸಂಖ್ಯೆ ನೋಡ್ರಿ. ಮೊದಲು 2 ತಗೋರಿ, 0 5 9 4 ಅಂದ್ರೆ ಆನ್ಸರ್ ನೋಡ್ರಿ ಇಲ್ಲಿ ಎ ಕರೆಕ್ಟ್ ಆಗ್ತೈತಿ. ಸೊ ಆನ್ಸರ್ ಈಸ್ ಎ. 2 0 5 9 4 ಇದು ಸರಿ ಸಂಖ್ಯೆ ಆಗ್ತದೆ, ಅತಿ ಚಿಕ್ಕ ಸಂಖ್ಯೆ ಸಮ ಸಂಖ್ಯೆ ಆಗ್ತದೆ. Thank you for visiting this video. Thank you for sharing this video. Thank you for subscribe. Share for all group your friend. Thank you for watching. ಧನ್ಯವಾದಗಳು.